ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಈ ದಿನ ಕಾರ್ಮಿಕ ದಿನಾಚರಣೆ. ನಮ್ಮ ದೇಶಕ್ಕೆ ಅನ್ನ ಕೊಡೋ ರೈತ, ದೇಶ ಕಾಯುವ ಯೋಧ ಬಿಟ್ಟರೆ ನನಗೆ ಗೊತ್ತಿದ್ದಂಗೆ ನಿತ್ಯ ರಾತ್ರಿ ಹಗಲು ಮಳೆ ಗಾಳಿ ಬಿಸಿಲು ಎನ್ನದೆ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಂದರೆ ಈ ತಂತಿ ಜೋಡಣೆಗಾರರು ಅಂತ ಏನು ಕರಿತೀವಿ ಅಪ್ಟ ಕನ್ನಡದಲ್ಲಿ, ಇವರೇ ಲೈನ್ ಮ್ಯಾನ್ಗಳು. ಇವತ್ತು ನೋಡಿ ಕಾರ್ಮಿಕ ದಿನಾಚರಣೆ, ಎಲ್ಲ ಕಾರ್ಮಿಕರುಗಳು ರಜೆ ತಗೊಂಡು ಮನೆಗಳಲ್ಲಿದ್ದಾರೆ. ಆದರೆ ಈ ಕಾರ್ಮಿಕರು ಪ್ರಾಣವನ್ನು ಪಣೆ ಇಟ್ಟು ನೋಡಿ ಈ ಸುಡು ಬಿಸಿಲಿನಲ್ಲಿ ಏಣಿ ಹಾಕ್ಕೊಂಡು ಕಂಬ ಹತ್ತಿ ನಮಗೆ ವಿದ್ಯುತ್ ಕಲ್ಪಿಕೊಡಿಸ್ತಾ ಇದ್ದಾರೆ ಅಂದರೆ ಇವರಿಗೆ ನಿಜವಾಗಿ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ಆದ ಕಾರಣದಿಂದ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಡಿಕೆಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಈ ಗ್ರಾಮದಲ್ಲಿ ಏನೋ ವಿದ್ಯುತ್ ಅಡಚಣೆ ಆಗಿದೆ ಅಂತ ಹೇಳ್ಬಿಟ್ಟು ಕರೆ ಮಾಡಿದ ತಕ್ಷಣ ಬಂದು ಬೆಳಗಿನಿಂದ ನೋಡಿ ಪ್ರಾಣವನ್ನು ಪಣೆ ಇಟ್ಟು ಸೇವೆ ಕೊಡ್ತಾ ಇದ್ದಾರೆ. ನಿಜವಾದ ಕಾರ್ಮಿಕರಿಗೆ ಸಲ್ಲಬೇಕಾದಂಥ ಗೌರವ ಸನ್ಮಾನ ಇವ್ರಿಗೆ ಸಲ್ಲಬೇಕು. ಆದ ಕಾರಣದಿಂದ ನಮ್ಮ ಈ ಸುತ್ತಮುತ್ತಲಿನ ಮನೆಗಳವರು ಹಾಗೂ ಕರ್ನಾಟಕ ಸಿಂಹಗರ್ಜನೆ ವೇದಿಕೆಯವರು ಚಲಪತಿ ಪ್ರಸಾದ್ ಇವರೆಲ್ಲ ಸೇರಿಕೊಂಡು ಈ ವಿಚಾರ ತಿಳಿಸ್ತಾ ಇದ್ದಾರೆ. ಇವತ್ತು ರಜೆ ಇದ್ರೂ ಈ ಥರ ಲೈನ್ ಮ್ಯಾನ್ಗಳು ತಂತಿ ಜೋಡಣೆಗಾರರು ನಮ್ಮ ಗ್ರಾಮದ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಚಿಕ್ಕದಾಗಿ ನಾವು ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಇವ್ರು ತಕ್ಷಣ ಬಂದಿದ್ದಾರೆ. ಇವ್ರಿಗೇನೋ ನಮ್ಮ ಕೈಯಲ್ಲಾದಂಥ ಇವತ್ತು ಶ್ರಮದಾನಕ್ಕೆ ತಕ್ಕ ಸನ್ಮಾನ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ಈ ತಂತಿ ಜೋಡಣೆಗಾರರಿಗೆ. ಇವರಿಗೆ ಜೋರಾಗಿ ಚಪ್ಪಾಳೆ. ನೋಡಿ, ದೇಶ ಕಾಯ ಯೋಧ, ಅನ್ನ ಕೊಡೋ ರೈತ ಬಿಟ್ಟರೆ ಅನ್ನ ಕೊಡೋ ರೈತನಿಗೆ ನಾವು ಯಾವ ರೀತಿಯೂ ಸನ್ಮಾನನೂ ಸಮಾಸ ಮಾಡೋಕ್ಕಾಗಲ್ಲ. ಆತನಿಂದಾನೇ ನಾವು ಅವರು ಬಿಟ್ಟರೆ ದೇಶ ಕಾಯ ಯೋಧರು. ನೋಡಿ, ಗಾಡಿಯಲ್ಲಿ ಎಣ್ಣೆಗಳನ್ನು ಹಾಕ್ಕೊಂಡು ರಾತ್ರಿ ಹಗಲು ಎನ್ನದೆ ನೋಡಿ ಈ ಥರ ಒಬ್ಬರಿಗೂ ಆಶ್ರಯ ಪಡ್ಕೊಳ್ದಿರ ಪಾಪ ಬಂದು ಇವತ್ತು ಎಲ್ಲನೂ ವಿದ್ಯುತ್ತನ್ನೇ ಅವಲಂಬಿಸಿದೆ. ವಿದ್ಯುತ್ತು ಏನಾದರೂ 24 ಗಂಟೆ ಇಲ್ಲ ಅಂದರೆ ಯಾವ ಯುದ್ಧನೂ ಬೇಡ, ಅನ್ನನೂ ಬೇಡ. ಹಾಗೆ ಜನಗಳು ಬೀಳಿ ಸಾಯ್ತಾರೆ. ಯಾಕಂದರೆ ವಿದ್ಯುತ್ತೇ 90% ಅವಲಂಬವಾಗಿದೆ. ಆದ ಕಾರಣದಿಂದ ಇವ್ರಿಗೇನೋ ನಮ್ಮ ಕೈಯಲ್ಲಾದಂಥ ಚಿಕ್ಕ ಈಗ ಸರ್ ತಮ್ಮ ಹೆಸರು ದಯಾನಂದ್ರವ್ರಿಗೆ ನಮ್ಮ ಕಡೆಯಿಂದ ಪ್ರಸಾದ್ ಕಡೆಯಿಂದ ಇರೋ ಕೃಷ್ಣಪ್ಪನ ಕಡೆಯಿಂದ ಕನ್ನಡದ ವಸ್ತ್ರ ದಿಂದ ಸನ್ಮಾನ. ಅದೇ ರೀತಿ ನಿಮ್ಮ ಹೆಸರು ರಮೇಶ್ ಕುಮಾರ್ ಅವರಿಗೆ ಉರಿಗಿಲಿ ಚಲಪತಿ ಕಡೆಯಿಂದ ವಸ್ತ್ರ ಇದು ವೀರನಾಥ್ರವರಿಗೆ ಹಾಗೂ ನಮ್ಮ ಮಿತ್ರರು ಹಾಗೂ ತಂತಿ ಏನು ಲೈನ್ ಮ್ಯಾನ್ ಆದಂತಹ ಲವಾರ್ ಸರ್ ಅವರಿಗೆ ಅದಾದ ನಂತರ ಪುಷ್ಪ ಹಾರ. ನೋಡಿ, ಇವತ್ತು ಕಾರ್ಮಿಕ ದಿನಾಚರಣೆ. ದೇಶ ಕಾಯೋ ಯೋಧರು, ಅನ್ನ ಕೊಡೋ ರೈತರು ಬಿಟ್ಟರೆ ನನಗೆ ಗೊತ್ತಿದ್ದಂಗೆ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಆ ಶಾಲೆಗೆ ಸೇರಿರ್ತಕ್ಕಂಥ ಕಾರ್ಮಿಕರಂದರೆ ಈ ತಂತಿ ನಿರ್ವಹಣೆಗಾರರು ಅಂದರೆ ಲೈನ್ ಮ್ಯಾನ್ಗಳು. ರಾತ್ರಿ ಹಗಲು ಮಧ್ಯಾಹ್ನ ಮಳೆ ಗಾಳಿ ಚಳಿ ಅಂದಿರ ಕರೆ ಮಾಡಿದ ತಕ್ಷಣ ಬಂದು ನಮಗೆ ವಿದ್ಯುತ್ ಕೊಟ್ಟು ಸೇವೆ ಕೊಡ್ತಕ್ಕಂಥವ್ರು ಇವರನ್ನು ಅನ್ನ ಕೊಡೋ ರೈತರಿಗೆ, ದೇಶ ಕಾಯೋ ಯೋಧರಿಗೆ ಸಾಲಿಗೆ ಸೇರಿಸಿದ್ರು ಯಾವುದೇ ತಪ್ಪಾಗಲ್ಲ ಅಂತ ನಮ್ಮ ಭಾವನೆ. ಆದ ಕಾರಣದಿಂದ ಕಾರ್ಮಿಕ ದಿನಾಚರಣೆ ಇವತ್ತು ರಜೆ ಇದ್ರೂ ಬೆಳಿಗ್ಗೆ ಸೂರ್ಯ ಉದಯಿಸಿದಾಗ ಬಂದವರು ಈ ಕಡೆ ಏನೋ ವಿದ್ಯುತ್ ಅಡಚಣೆ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಸರಿಸುಮಾರು ಮಧ್ಯಾಹ್ನ 12:30 ಆಗ್ತಾ ಇದ್ರು ತಿಂಡಿ ತಿಂದಿದ್ದಾರೆ ಇಲ್ವೋ ಗೊತ್ತಿಲ್ಲ, ಊಟ ಇದೆ ತಿಂದಿದ್ದಾರೋ ಗೊತ್ತಿಲ್ಲ. ಆದರೆ ಸೂರ್ಯ ಉದಯಕ್ಕೆ ಮುಂಚೆ ಬಂದು ಮಧ್ಯಾಹ್ನದವರೆಗೂ ಸೇವೆ ಕೊಡ್ತಕ್ಕಂಥ ಈ ವ್ಯಕ್ತಿಗಳಂದರೆ ಈ ತಂತಿ ನಿರ್ವಹಣೆಗಾರರು. ಇವರಿಗೆ ನಮ್ಮ ಕಡೆಯಿಂದ ಗಿರೀಶ್ ಅವರು, ಚಲಪತಿ, ಕೃಷ್ಣಪ್ಪ, ಬಂಗಾರಪೇಟೆಯಿಂದ ನಮ್ಮ ಅಧ್ಯಕ್ಷರಾದ ಪ್ರಸಾದ್ ಇವರೆಲ್ಲ ಬೇರೆ ಇದ್ದಕ್ಕಿದ್ದಂಗೆ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಆದ ಕಾರಣದಿಂದ ಈ ಕಾರ್ಮಿಕ ದಿನಾಚರಣೆಯಾಗಿ ತಂತಿ ನಿರ್ವಹಣೆಗಾರರಿಗೆ ಜಯವಾಗಲಿ, ತಂತಿ ನಿರ್ವಹಣೆಗಾರರಿಗೆ ಜಯವಾಗಲಿ, ಅನ್ನ ಕೊಡೋ ಯೋಧರಿಗೆ, ಅನ್ನ ಕೊಡೋ ರೈತರಿಗೆ. ಯಾಕಂದರೆ 24 ಗಂಟೆ ಕಾರ್ಮಿಕನಾಗಿ ಕಾಣಿಸ್ತೀರಾ ಇದ್ರೂ 24 ಗಂಟೆಯನ್ನು ದುಡಿತಾ ಇರ್ತಕ್ಕಂಥವ್ರು ನಮ್ಮ ಅನ್ನ ಕೊಡೋ ರೈತರು. ಅವರಿಗೆ ಜಯವಾಗಲಿ, ದೇಶ ಕಾಯೋ ಯೋಧರಿಗೆ ಜಯವಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಮಿಕರಿಗೂ ಸಮಸ್ತ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ವರ್ಗದವರಿಗೂ ನಮ್ಮ ಕರ್ನಾಟಕ ಸಿಂಹಗರ್ಜನೆ ವೇದಿಕೆ ಹಾಗೂ ಸಮಸ್ತ ದೊಡ್ಡೂರು ಕರಪನಹಳ್ಳಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಸರ್, ನಿಮ್ಮ ಸೇವೆ ಹೀಗೆ ಇರಲಿ. ನಿಮಗೆ ನಮಗೆಲ್ಲರ ಪರವಾಗಿ ಧನ್ಯವಾದಗಳು, ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ತೆ. ಬೆಳಿಗ್ಗೆ ಬಂದಿರೋರು ಹೋಗಿ ಮನೆಗೆ ಸೇರ್ಕೊಳ್ಳಿ ಪಾಪ. ಇವತ್ತು ರಜೆ ಇದ್ರು ಬಂದು ಸೇವೆ ಕೊಡ್ತಾ ಇದ್ದೀರಿ. ನಮಸ್ತೆ ಸರ್, ಖುಷಿ. ನಮಸ್ತೆ. ಆಯ್ತು.